ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸಂಜಯನು ಅಲ್ಲಿಂದ ಹಿಂತಿರುಗುವುದಕ್ಕಾಗಿ ಯುಧಿಷ್ಠಿರನ ಅನುಮತಿಯನ್ನು ಕೇಳಿದುದು. ಯುಧಿಷ್ಠಿರನು ತಮ್ಮ ಕ್ಷೇಮ ಲಾಭವನ್ನು ಭೀಷ್ಮಾದಿಗಳಿಗೆಲ್ಲ ತಿಳಿಸುವಂತೆ ಹೇಳಿ ದುರ್ಯೋಧನನಿಗೆ ತಾನು ಸಂಧಿ ವಿಗ್ರಹಗಳೆರಡಕ್ಕೂ ಸಿದ್ಧನಾಗಿರುವುದಾಗಿ ಹೇಳಿ ಕಳುಹಿಸಿದುದು. ಆಮೇಲೆ ಸಂಜಯನು ಧರ್ಮರಾಜನನ್ನು ಕುರಿತು, ರಾಜೇಂದ್ರ, ಇನ್ನು ನಾನು ಹೊರಡುವೆನು, ನನಗೆ ಅನುಮತಿಯನ್ನು ಕೊಡು, ನಿನಗೆ ಮಂಗಳವಾಗಲಿ. ಮನಸ್ಸಿನ ಆಗ್ರಹದಿಂದ ನಾನೇನು ನಿನ್ನಲ್ಲಿ ತಪ್ಪಿ ಮಾತಾಡಲಿಲ್ಲವಷ್ಟೇ, ಹಾಗೇನಾದರೂ ಇದ್ದರೆ ಮನ್ನಿಸಬೇಕು. ಶ್ರೀಕೃಷ್ಣನು ಭೀಮಾರ್ಜುನರು, ಮಾದ್ರಿ ಕುಮಾರರು, ಸಾತ್ಯಕಿ, ಚೈಕಿತಾನರು ಇವರೆಲ್ಲರನ್ನೂ ಕೇಳಿಕೊಳ್ಳುವೆನು. ಓ ರಾಜರೇ, ನಾನು ಹೊರಡುವೆನು, ನಿಮಗೆ ಸೌಖ್ಯವೂ ಮಂಗಳವೂ ಆಗಲಿ. ನೀವೆಲ್ಲರೂ ನನ್ನನ್ನು ಪ್ರಸನ್ನ ದೃಷ್ಟಿಯಿಂದ ನೋಡಿರಿ ಎಂದನು. ಆಗ ಯುಧಿಷ್ಠಿರನು, ಸಂಜಯ, ಇನ್ನು ಹೋಗಿ ಬಾ, ನಿನಗೆ ಶುಭವಾಗಲಿ. ನಮಗೆ ಯಾವಾಗಲೂ ನೀನು ಅಪ್ರಿಯವನ್ನು ಎಣಿಸತಕ್ಕವನಲ್ಲ. ನೀನು ಅತ್ಯಂತ ಶುದ್ಧಾತ್ಮನೆಂಬುದನ್ನು, ಕೌರವ ಸಭೆಯಲ್ಲಿದ್ದುಕೊಂಡು ಯಾವಾಗಲೂ ನಿಷ್ಪಕ್ಷಪಾತವಾಗಿಯೇ ವರ್ತಿಸತಕ್ಕವನೆಂಬುದನ್ನು ನಾವು ಮತ್ತು ಇಲ್ಲಿರುವವರೆಲ್ಲರೂ ಚೆನ್ನಾಗಿ ಬಲ್ಲೆವು. ನೀನು ಎಲ್ಲರಿಗೂ ಆಪ್ತನು, ಅತ್ಯಂತ ಪ್ರಿಯನೂ ಆದ ದೂತನೆನಿಸಿರುವೆ. ನೀನು ಯಾವಾಗಲೂ ಶುಭವನ್ನೇ ಆಡತಕ್ಕವನು, ಒಳ್ಳೆ ನಡತೆಯುಳ್ಳವನು, ಇದ್ದುದರಲ್ಲಿ ತೃಪ್ತಿಯುಳ್ಳವನು. ನೀನು ಯಾವ ಸಂದರ್ಭದಲ್ಲಿಯೂ ಬುದ್ಧಿ ಮೋಹಗೊಳ್ಳುವವನಲ್ಲ, ಪ್ರಿಯವಾದ ಮಾತನ್ನಾಡಿದರೂ ಕೋಪಿಸುವವನಲ್ಲ. ಇತರರ ಮನಸ್ಸನ್ನು ನೋಯಿಸುವಂತೆ ಕಠಿಣವಾದ ಮಾತುಗಳು ನಿನ್ನ ಬಾಯಿಂದ ಹೊರಡವು. ಕೆಲಸಕ್ಕೆ ಬಾರದ ಮಾತುಗಳನ್ನು ನೀನು ಆಡುವುದಿಲ್ಲ. ನೀನು ಹೇಳುವ ಮಾತುಗಳೆಲ್ಲ ಧರ್ಮಸಮ್ಮತವಾಗಿಯೂ ಇತರರನ್ನು ನೋಯಿಸದುದಾಗಿಯೂ ಇವೆ ಎಂಬುದನ್ನು ನಾವು ಚೆನ್ನಾಗಿ ಬಲ್ಲೆವು. ನೀನು ನಮಗೆಲ್ಲ ಅತ್ಯಂತ ಪ್ರಿಯತಮನು. ನೀನು ಬಂದುದು ಎರಡನೇ ವಿದುರನೇ ನಮ್ಮಲ್ಲಿಗೆ ಬಂದಂತಿದೆ. ಧನಂಜಯನಿಗೆ ನೀನು ಆತ್ಮ ಸಮಾನನಾದ ಪ್ರಿಯ ಮಿತ್ರನು. ಸಂಜಯ, ಇನ್ನು ನೀನು ಹೊರಡು. ಬೇಗನೆ ಅಲ್ಲಿಗೆ ಹೋಗಿ ಯೋಗ್ಯನಾದ ಬ್ರಾಹ್ಮಣರನ್ನು ಉಪಾಸಿಸುತ್ತಿರು. ಶುದ್ಧವಾದ ನಿಯಮದಿಂದಲೂ ಬ್ರಹ್ಮಚರ್ಯೆಯಿಂದಲೂ ಕೂಡಿದವರಾಗಿಯೂ, ಸತ್ಕುಲದಲ್ಲಿ ಹುಟ್ಟಿ ಸಮಸ್ತ ಧರ್ಮಗಳನ್ನು ಅನುಸರಿಸತಕ್ಕವರಾಗಿಯೂ, ವೇದಾಧ್ಯಯನ ಪರರಾಗಿಯೂ ಇರುವ ಬ್ರಾಹ್ಮಣರು ಯಾರುಂಟೋ ಅವರೆಲ್ಲರಿಗೂ ಮತ್ತು ಯತಿಗಳಿಗೂ, ವನವಾಸಿಗಳಾದ ಇತರ ತಪಸ್ವಿಗಳಿಗೂ, ಇನ್ನು ವೃದ್ಧರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಅವರ ಕ್ಷೇಮ ಲಾಭಗಳನ್ನು ವಿಚಾರಿಸುವುದಾಗಿ ತಿಳಿಸು. ಮತ್ತು ಧೃತರಾಷ್ಟ್ರ ರಾಜನ ಪುರೋಹಿತನನ್ನು, ಋತ್ವಿಕ್ಕುಗಳನ್ನು, ಆಚಾರ್ಯರನ್ನು ಸಂಧಿಸಿ ನನ್ನ ಮಾತಿನಿಂದ ಅವರ ಕ್ಷೇಮವನ್ನು ವಿಚಾರಿಸು. 3 ವರ್ಣದವರಿಗಿಂತ ಹೊರಗಿನವರಾಗಿದ್ದರು ಯಾರು ಒಳ್ಳೆಯ ಹೃದಯವುಳ್ಳವರಾಗಿ, ವೃದ್ಧರಾಗಿ, ಸೌಶೀಲ್ಯವುಳ್ಳವರಾಗಿ, ಕೈಲಾದ ಮಟ್ಟಿಗೆ ಅಲ್ಪ ಸ್ವಲ್ಪವಾದರೂ ಧರ್ಮಗಳನ್ನು ಮಾಡುತ್ತಾ ನಮ್ಮ ಕ್ಷೇಮ ಚಿಂತಕರಾಗಿ ನಮ್ಮನ್ನು ಆಗಾಗ ಯಾರು ಸ್ಮರಿಸುತ್ತಿರುವರೋ ಅವರಿಗೆಲ್ಲ ನನ್ನ ಕ್ಷೇಮವನ್ನು ತಿಳಿಸು. ನಾನು ಅವರ ಆರೋಗ್ಯವನ್ನು ವಿಚಾರಿಸಿದುದಾಗಿ ಹೇಳು. ಯಾರು ಕೃಷಿ, ವಾಣಿಜ್ಯ, ಪಶುಪಾಲನೆಗಳೆಂಬ ತಮ್ಮ ವೃತ್ತಿಗಳನ್ನು ನಡೆಸುತ್ತಾ ಲೋಕಕ್ಕೆ ಉಪಕಾರ ಮಾಡಿ ಪೋಷಿಸುತ್ತಿರುವರೋ ಅವರೆಲ್ಲರ ಕ್ಷೇಮವನ್ನು ನಾನು ವಿಚಾರಿಸಿದುದಾಗಿ ಹೇಳು. ನಮಗೆ ಆಚಾರ್ಯನು, ಇಷ್ಟನು, ನೀತಿ ಮಾರ್ಗದಲ್ಲಿ ನಡೆಯತಕ್ಕವನು, ಎಲ್ಲರಲ್ಲಿಯೂ ನಮ್ರತೆಯುಳ್ಳವನು, ವೇದಾಧ್ಯಯನಕ್ಕಾಗಿ ಬ್ರಹ್ಮಚರ್ಯೆಯನ್ನು ಹಿಡಿದವನು ಆಗಿ ಮಂತ್ರ, ಉಪಚಾರ, ಪ್ರಯೋಗ, ಉಪಸಂಹಾರಗಳೆಂಬ 4 ಪಾದಗಳುಳ್ಳ ಅಸ್ತ್ರಶಾಸ್ತ್ರಗಳನ್ನೆಲ್ಲ ಸಾಂಗವಾಗಿ ಅಭ್ಯಸಿಸಿ ಯಾವಾಗಲೂ ಮನಃಪ್ರಸನ್ನತೆಯಿಂದ ಕೂಡಿರುವನು. ಆ ದ್ರೋಣನಿಗೆ ನನ್ನ ನಮಸ್ಕಾರವನ್ನು ತಿಳಿಸು. ಯಾವನು ವೇದಾಧ್ಯಯನವನ್ನು ಮಾಡಿ ಸದಾಚಾರಗಳಿಂದ ಶುದ್ಧನಾಗಿ ತಂದೆಯಂತೆಯೇ ಚತುಷ್ಪಾದಗಳುಳ್ಳ ಅಸ್ತ್ರ ಮಂತ್ರಗಳನ್ನು ಅಭ್ಯಸಿಸಿರುವನೋ, ಗಂಧರ್ವ ಕುಮಾರನಿಗೆ ಸಮಾನವಾದ ಮತ್ತು ಬಲಶಾಲಿಯಾದ ಆ ಅಶ್ವತ್ಥಾಮನನ್ನು ನಾನು ವಿಚಾರಿಸಿದುದಾಗಿ ತಿಳಿಸು. ಸಂಜಯ, ಅಲ್ಲಿ ನೀನು ಉಪಾಚಾರ್ಯನ ಮನೆಗೆ ಹೋಗಿ ಮಹಾರಥನು, ಆತ್ಮಜ್ಞರಲ್ಲಿ ಮೇಲೆನಿಸಿದವನು ಆದ ಆ ಆಚಾರ್ಯನ ಪಾದಗಳನ್ನು ಹಿಡಿದು ಆತನಿಗೆ ನನ್ನ ನಮಸ್ಕಾರವನ್ನು ಹೇಳು. ಯಾವ ಮಹಾತ್ಮನಲ್ಲಿ ಶೌರ್ಯ, ಹಿಂಸೆ, ತಪಸ್ಸು, ಪ್ರಜ್ಞೆ, ಶೀಲ, ಶಾಸ್ತ್ರ ಶ್ರವಣ, ಧೈರ್ಯ ಮೊದಲಾದ ಸಮಸ್ತ ಗುಣಗಳು ತುಂಬಿರುವವು ಅಂತಹ ಕುರುಕುಲ ಪಿತಾಮಹನಾದ ಭೀಷ್ಮನ ಪಾದಗಳನ್ನು ಹಿಡಿದು ನನ್ನ ವಂದನೆಗಳನ್ನು ತಿಳಿಸು. ಕಣ್ಣಿಲ್ಲದಿದ್ದರೂ ಯಾವನು ಪ್ರಜ್ಞಾ ದೃಷ್ಟಿಯುಳ್ಳವನಾಗಿ ಕುರುಗಳಿಗೆಲ್ಲ ನಿಯಾಮಕನೆನಿಸಿಕೊಂಡು ಹಿರಿಯರನ್ನು ಉಪಾಸನೆ ಮಾಡಿ ಅನೇಕ ವಿಷಯಗಳನ್ನು ಕೇಳಿ ತಿಳಿದು ಮಹಾ ಧೀಮಂತನೆನಿಸಿಕೊಂಡಿರುವನು
ಅಂತಹ ವೃದ್ಧ ರಾಜನಾದ ಧೃತರಾಷ್ಟ್ರನಿಗೆ ನನ್ನ ನಮಸ್ಕಾರವನ್ನು ತಿಳಿಸಿ ನಾವೆಲ್ಲರೂ ಆರೋಗ್ಯದಿಂದ ಇರುವುದಾಗಿ ಹೇಳು. ಆ ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನಾದರೂ ಕೇವಲ ಮೂರ್ಖನು, ಮಂದ ಬುದ್ಧಿಯುಳ್ಳವನು, ಅಪವಾದಕ್ಕೀಡಾಗಿರುವನು. ಹಾಗಿದ್ದರೂ ಅವನ ಕ್ಷೇಮವನ್ನು ನಾನು ವಿಚಾರಿಸುವುದಾಗಿ ಹೇಳು. ಅವನ ತಮ್ಮನಾದ ದುಶ್ಯಾಸನನು ಅವನಂತೆಯೇ ಬಹಳ ಕೆಟ್ಟ ಸ್ವಭಾವವುಳ್ಳವನು. ಆದರೂ ಕೌರವರಲ್ಲಿ ಒಳ್ಳೆಯ ಶೂರನಾಗಿಯೂ ಮಹಾ ಧನುರ್ಧಾರಿಯಾಗಿಯೂ ಇರುವನು. ಅವನಿಗೂ ನನ್ನ ಕ್ಷೇಮವನ್ನು ತಿಳಿಸು. ಯಾವಾಗಲೂ ನಮ್ಮ ಭರತ ಕುಲದಲ್ಲಿ ಕಲಹ ಶಾಂತಿಯೊಂದನ್ನೇ ಬಯಸುತ್ತಾ ಜಿತೇಂದ್ರಿಯನು ಸುಶೀಲನೂ ಆದ ಬಾಹ್ಲಿಕ ರಾಜನನ್ನು ನನ್ನ ಮಾತಿನಿಂದ ನಾನು ನಮಸ್ಕರಿಸಿ ನಮ್ಮಲ್ಲಿ ಪ್ರಸನ್ನನಾಗುವಂತೆ ಮಾಡಬೇಕು. ಮುಂದು ಬಿದ್ದು ಯುದ್ಧ ಮಾಡುವುದರಲ್ಲಿ ಮಹಾಧೀರನು ಮಹಾಧನುರ್ಧಾರಿಯು ರಥಿಕಾಗ್ರೇಸರನು ಆದ ಭೂರಿಶ್ರವಸ್ಸನ್ನು ಕಂಡು ನೀನು ನನ್ನ ಮಾತಿನಿಂದ ಅವನ ಆರೋಗ್ಯವನ್ನು ವಿಚಾರಿಸು. ಹಾಗೆಯೇ ಶಲ್ಯನಿಗೂ ನನ್ನ ಕ್ಷೇಮಲಾಭವನ್ನು ತಿಳಿಸಿ ಅವನನ್ನು ನಾವು ವಿಚಾರಿಸುವುದಾಗಿ ಹೇಳು. ಆ ಶಲ್ಯನಿಗೆ ಬೆಂಗಾವಲಾಗಿ ಅವನಿಗೆ ಸಮಾನನಾದ ರಥಿಕ ಶ್ರೇಷ್ಠನೆನಿಸಿದ ಶಲನನ್ನು ನಾನು ವಿಚಾರಿಸುವುದಾಗಿ ತಿಳಿಸು. ಲಜ್ಜಾ ಸ್ವಭಾವವುಳ್ಳವನು, ಯಕ್ಷ ಹೃದಯವನ್ನು ತಿಳಿದು ಚೆನ್ನಾಗಿ ಜೂಜಾಡತಕ್ಕವನು, ಸತ್ಯವ್ರತನು ಆದ ಪುರುಮಿತ್ರನನ್ನು ಜಯನನ್ನು ನಾನು ವಿಚಾರಿಸುವುದಾಗಿ ತಿಳಿಸು. ಸಂಜಯ, ನಾನು ವನವಾಸಕ್ಕಾಗಿ ಹೊರಟಾಗ ಅಲ್ಲಿ ಯಾರು ಯಾರು ಸಂಕಟಪಟ್ಟರೋ ಅವರೆಲ್ಲರಿಗೂ ನನ್ನ ಕ್ಷೇಮವನ್ನು ತಿಳಿಸಿ ನಾನು ಅವರನ್ನು ವಿಚಾರಿಸುವುದಾಗಿ ಹೇಳು. ಜ್ಞಾನಿಯು ಗುಣಾಢ್ಯನು ಕಠಿಣ ಸ್ವಭಾವವಿಲ್ಲದವನು ಕೋಪವಿಲ್ಲದೆ ಯಾವಾಗಲೂ ಸ್ನೇಹಪರನು ಆದ ಆ ಸೋಮದತ್ತನಲ್ಲಿ ನನಗೆ ಬಹಳ ಪೂಜ್ಯ ಭಾವವುಂಟು. ಅವನನ್ನು ನಾನು ವಿಚಾರಿಸುವುದಾಗಿ ಹೇಳು. ಅವನಂತೆಯೇ ಅವನ ಮಗನಾದ ಸೌಮದತ್ತಿಯು ಕೂಡ ಬಹಳ ಪೂಜಾರ್ಹನು. ಅವನು ನಮಗೆ ಭ್ರಾತೃವು ಸ್ನೇಹಿತನೂ ಆಗಿರುವನು. ಅವನು ರಥಿಕರಲ್ಲಿ ಮೇಲೆನಿಸಿದವನು. ಅವನಿಗೂ ಅವನ ಮಂತ್ರಿಗಳಿಗೂ ನನ್ನ ಕ್ಷೇಮವನ್ನು ತಿಳಿಸು. ಅವನನ್ನು ನಾನು ವಿಚಾರಿಸುವುದಾಗಿ ಹೇಳು. ಓ ಸಂಜಯ, ಇವರಲ್ಲದೆ ಇನ್ನು ಹಸ್ತಿನಾವತಿಯಲ್ಲಿರುವ ಕೌರವ ಪ್ರಧಾನರನ್ನು, ಯುವಕರನ್ನು, ಮಕ್ಕಳು, ಮೊಮ್ಮಕ್ಕಳು, ಭ್ರಾತೃಗಳು ಮುಂತಾಗಿ ಯಾರು ಯಾರನ್ನು ಕಾಣುವೆಯೋ ಅವರೆಲ್ಲರಿಗೂ ಯಥಾಯೋಗ್ಯವಾಗಿ ನನ್ನ ಕುಶಲವನ್ನು ತಿಳಿಸು. ಇದಲ್ಲದೆ ಈಗ ಯುದ್ಧಕ್ಕಾಗಿ ದುರ್ಯೋಧನನಿಂದ ಕರೆಸಲ್ಪಟ್ಟಿರುವ ಎಲ್ಲ ರಾಜರಿಗೂ ನಾನು ಅವರವರ ಕ್ಷೇಮವನ್ನು ವಿಚಾರಿಸುವುದಾಗಿ ತಿಳಿಸು. ವಶಾತಿಗಳು, ಸಾಲ್ವರು, ಕೇಕಯರು, ಅಂಬಷ್ಟರು, ತ್ರಿಗರ್ತರು ಮತ್ತು ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ದೇಶದವರು, ಪರ್ವತವಾಸಿಗಳು ಇವರೆಲ್ಲರೂ ಒಳ್ಳೆಯ ಸ್ವಭಾವದಿಂದಲೂ ನಡತೆಯಿಂದಲೂ ಕೂಡಿದವರು. ಇತರರನ್ನು ಹಿಂಸಿಸುವ ಕ್ರೂರ ಸ್ವಭಾವವಿಲ್ಲದವರು, ಶೂರರು. ಅವರೆಲ್ಲರನ್ನೂ ನಾನು ವಿಚಾರಿಸುವುದಾಗಿ ಹೇಳು. ಆ ಸುಯೋಧನನ ಸಹಾಯಕ್ಕಾಗಿ ಬಂದಿರುವ ವೀರರಲ್ಲಿ ಗಜ, ತುರಗ, ಪದಾತಿ ಸೈನ್ಯಗಳಿಗೆ ಪ್ರಮುಖರಾದವರೆಲ್ಲರನ್ನೂ ನೀನು ಕಂಡು ಅವರಿಗೆ ನನ್ನ ಕ್ಷೇಮವನ್ನು ತಿಳಿಸಿ ಅವರ ಆರೋಗ್ಯವನ್ನು ನಾನು ವಿಚಾರಿಸುವುದಾಗಿ ಹೇಳು. ಹಾಗೆಯೇ ಧೃತರಾಷ್ಟ್ರ ರಾಜನ ಐಶ್ವರ್ಯಾಭಿವೃದ್ಧಿಯಲ್ಲಿ ಅಕ್ಕರೆಯುಳ್ಳ ಮಂತ್ರಿಗಳನ್ನು, ಅವನ ದ್ವಾರಪಾಲಕರನ್ನು, ಅವನ ಸೇನಾ ನಾಯಕರನ್ನು, ಅವನ ಆಯವ್ಯಯಗಳನ್ನು ಗುಣಿಸುವ ಗಣಕರನ್ನು, ಅವನ ದ್ರವ್ಯಾಭಿವೃದ್ಧಿ ಚಿಂತೆಯಲ್ಲಿಯೇ ಯಾವಾಗಲೂ ಇರತಕ್ಕ ಸಚಿವರನ್ನು ನಾನು ವಿಚಾರಿಸಿದುದಾಗಿ ತಿಳಿಸು. ಮತ್ತು ಸಂಜಯ, ಯಾವನು ನಮ್ಮ ಕುರುವಂಶದಲ್ಲಿ ದೇವ ಸಮಾನನಾಗಿ, ಧೀಮಂತನಾಗಿ, ಮಹಾಪ್ರಾಜ್ಞನಾಗಿ, ಸಮಸ್ತ ಧರ್ಮಗಳಿಂದ ಕೂಡಿದವನಾಗಿರುವನೋ, ಯಾವನಿಗೆ ಯುದ್ಧವೆಂಬುದು ಸರ್ವಥಾ ಸಮ್ಮತವಿಲ್ಲವೋ, ಧೃತರಾಷ್ಟ್ರನಿಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಆ ಯಯೋತ್ಸವನ್ನು ಕಂಡು ಅವನ ಕ್ಷೇಮ ಲಾಭವನ್ನು ನಾನು ವಿಚಾರಿಸುವುದಾಗಿ ಹೇಳು. ದ್ಯೂತದಿಂದ ದ್ರವ್ಯ ಸಂಗ್ರಹ ಮಾಡುವುದರಲ್ಲಿಯೂ ಆಟದಲ್ಲಿಯೂ ಯಾವನು ಅದ್ವಿತೀಯನೆನಿಸಿಕೊಂಡಿರುವನೋ, ಯಾವನ ಆಟದ ಮರ್ಮವನ್ನು ತಿಳಿಯುವುದು ಎಂಥವರಿಗೂ ಸಾಧ್ಯವಿಲ್ಲವೋ, ಯುದ್ಧದಲ್ಲಿಲ್ಲದಿದ್ದರೂ ಯಾವನು ಪಗಡೆಯಾಟದಲ್ಲಿ ಎಂಥವರಿಗೂ ದುರ್ಜಯನೋ, ಹೃದಯಜ್ಞನಾದ ಆ ಚಿತ್ರಸೇನನ ಕ್ಷೇಮವನ್ನು ನಾನು ವಿಚಾರಿಸುವುದಾಗಿ ಹೇಳು. ಅದರಂತೆಯೇ ಪರ್ವತ ಪ್ರಾಂತ್ಯಕ್ಕೆ ಸೇರಿದವನಾಗಿ ದ್ಯೂತದಲ್ಲಿ ಅದ್ವಿತೀಯನೆನಿಸಿಕೊಂಡು ಯಾವನು ದುರ್ಯೋಧನನಿಗೆ ಗೌರವಾಕಾಂಕ್ಷಿಯಾಗಿರುವನೋ, ಅಂತಹ ಗಾಂಧಾರ ದೇಶಾಧಿಪತಿಯು ಕಪಟ ಬುದ್ಧಿಯುಳ್ಳವನು ಆದ ಶಕುನಿಯ ಕ್ಷೇಮವನ್ನು ನಾನು ವಿಚಾರಿಸುವುದಾಗಿ ಹೇಳು. ಯಾವನು ತಾನೊಬ್ಬನೇ ಏಕರಥನಾಗಿ ಪಾಂಡವರನ್ನು ಜಯಿಸುವುದಾಗಿ ಉತ್ಸಾಹಗೊಂಡಿರುವನೋ, ಯಾವನು ಮೊದಲೇ ಬುದ್ಧಿಮೋಹವುಳ್ಳ ಕೌರವರನ್ನು ಮತ್ತಷ್ಟು ಮೋಹಗೊಳಿಸುತ್ತಿರುವನೋ, ಆ ಕರ್ಣನ ಕ್ಷೇಮವನ್ನು ನಾನು ವಿಚಾರಿಸುವುದಾಗಿ ಹೇಳು. ಓ ಸಂಜಯ, ಭಕ್ತನೆಂದರೆ ಆ ವಿದುರನೊಬ್ಬನೇ ಭಕ್ತನು. ಅವನೇ ಗುರು, ಅವನೇ ನಮಗೆ ಪೋಷಕನು. ನಮಗೆ ತಂದೆ, ತಾಯಿ, ಮಿತ್ರರೆಲ್ಲರೂ ಅವನೇ. ಅಗಾಧ ಬುದ್ಧಿಯುಳ್ಳವನು, ದೀರ್ಘ ದೃಷ್ಟಿಯುಳ್ಳವನು, ನಮಗೆ ಮಂತ್ರಿಯೂ ಆದ ಆ ವಿದುರನ ಕ್ಷೇಮವನ್ನು
ಬಾರಿ ಬಾರಿಗೂ ನಾನು ವಿಚಾರಿಸುವುದಾಗಿ ಹೇಳು. ಮತ್ತು ಹಸ್ತಿನಾವತಿಯಲ್ಲಿ ವೃದ್ಧರಾದ ಮತ್ತು ಗುಣವಂತರಾದ ಸ್ತ್ರೀಯರು ಯಾರುಂಟು, ನಾವು ಯಾರಲ್ಲಿ ಮಾತೃಭಾವವನ್ನು ಇಟ್ಟಿದ್ದೇವೋ ಅವರೆಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸು. ನೀನು ಆ ಸ್ತ್ರೀಯರನ್ನು ಕಂಡಾಗ ನಿಮ್ಮ ಮಕ್ಕಳೆಲ್ಲರೂ ತಮ್ಮ ತಮ್ಮ ಮಕ್ಕಳೊಡನೆ ಕ್ಷೇಮದಿಂದಿರುವರೆ, ಎಲ್ಲರೂ ಕ್ರೂರ ಸ್ವಭಾವವಿಲ್ಲದೆ ಸಾಧುತ್ವದಿಂದ ವರ್ತಿಸುವರೆ ಎಂದು ಕೇಳು. ಆಮೇಲೆ ಅಜಾತ ಶತ್ರುವಾದ ಧರ್ಮರಾಜನು ತನ್ನ ಮಕ್ಕಳೊಡನೆ ಕ್ಷೇಮದಿಂದಿರುವನು ಎಂದು ಅವರಿಗೆ ನನ್ನ ಕ್ಷೇಮವನ್ನು ತಿಳಿಸು. ನೀನು ಅಲ್ಲಿನ ರಾಜಪತ್ನಿಯರೆಲ್ಲರನ್ನೂ ಬಲ್ಲೆಯಷ್ಟೇ, ಅವರೆಲ್ಲರ ಕ್ಷೇಮವನ್ನು ವಿಚಾರಿಸು. ನೀನು ಅವರನ್ನು ನೋಡಿದಾಗ ನನ್ನ ಮಾತಿನಿಂದ ನಿಮ್ಮೆಲ್ಲರಿಗೂ ಒಳ್ಳೆಯ ಪೋಷಣೆಯು ನಡೆಯುವುದೇ. ಯಾವಾಗಲೂ ಗಂಧ ಪುಷ್ಪಾದಿಗಳಿಂದ ಸುವಾಸಿತರಾಗಿರುವಿರ. ನಿರ್ದೋಷಿಗಳೆನಿಸಿಕೊಂಡು ಎಚ್ಚರದಿಂದ ಮನೆಯ ಕಾರ್ಯಗಳಲ್ಲಿ ನಿರತರಾಗಿರುವಿರ. ಅತ್ತೆ ಮಾವಂದಿರಲ್ಲಿ ನೀವು ನಲ್ಮೆಯನ್ನು ಪಡೆದು ಸಾಧುತ್ವದಿಂದ ಶುಭಕರವಾದ ನಡತೆಯಲ್ಲಿರಬೇಕು. ನಿಮ್ಮ ಪತಿಗಳು ನಿಮಗೆ ಅನುಕೂಲವಾಗಿರುವಂತೆ ನೀವು ಯಾವಾಗಲೂ ಸರಿಯಾದ ಮಾರ್ಗದಲ್ಲಿಯೇ ವರ್ತಿಸಬೇಕು ಎಂದು ತಿಳಿಸು. ಮತ್ತು ಸಂಜಯ, ಅಲ್ಲಿ ಉತ್ತಮ ಕುಲದಿಂದ ಬಂದವರು, ಗುಣವತಿಯರು, ಸುಪುತ್ರವತಿಯರು ಆದ ನಮ್ಮ ಸೊಸೆಯರೆಲ್ಲರನ್ನು ನೀನು ಚೆನ್ನಾಗಿ ಬಲ್ಲೆಯಷ್ಟೇ. ಅವರ ಬಳಿಗೂ ನೀನು ಹೋಗಿ ನಾನು ಅವರನ್ನು ಅಕ್ಕರೆಯಿಂದ ವಿಚಾರಿಸುವುದಾಗಿ ತಿಳಿಸು. ನಮ್ಮ ಕುಟುಂಬಕ್ಕೆ ಸೇರಿದ ಕನ್ಯೆಯರೆಲ್ಲರನ್ನೂ ನೋಡಿ ಅವರ ಆರೋಗ್ಯವನ್ನು ನಾನು ವಿಚಾರಿಸುವುದಾಗಿ ತಿಳಿಸಿ, ನಿಮಗೆ ಒಳ್ಳೆಯ ಗುಣವುಳ್ಳ ಮತ್ತು ಅನುಕೂಲರಾದ ಗಂಡಂದಿರು ಸಿಕ್ಕಲಿ. ನೀವು ನಿಮ್ಮ ಪತಿಗಳಿಗೆ ಅನುಕೂಲರಾಗಿರಿ ಎಂದು ನನ್ನ ಆಶೀರ್ವಾದಗಳನ್ನು ತಿಳಿಸು. ಮತ್ತು ಆ ಹಸ್ತಿನಾವತಿಯಲ್ಲಿ ನೋಡುವವರಿಗೆ ಬೇಸರ ಹುಟ್ಟದಂತೆ ಯಾವಾಗಲೂ ಪುಷ್ಪ ಚಂದನಗಳಿಂದಲೂ ಒಳ್ಳೆ ಉಡುಗೆ ತೊಡುಗೆಗಳಿಂದಲೂ ಅಲಂಕೃತನಾಗಿ ಸುಖದಿಂದಲೂ ಉತ್ತಮ ಭೋಗಗಳಿಂದಲೂ ಕೂಡಿದವರಾಗಿ ಅಂದವಾದ ರೂಪವು ಪ್ರಿಯವಾದ ಮಾತು ಉಳ್ಳ ವೇಶ್ಯಾಸ್ತ್ರೀಯರನ್ನು ಕಂಡಾಗ ನಾನು ಅವರ ಕ್ಷೇಮವನ್ನು ವಿಚಾರಿಸುವುದಾಗಿ ಹೇಳು. ಅಲ್ಲಿ ಕೌರವರ ಆಶ್ರಯದಲ್ಲಿ ಬದುಕಿ ಜೀವಿಸುತ್ತಿರುವ ದಾಸದಾಸಿಯರು, ಕುಳ್ಳರು, ಕುಂಟರು, ಗೂನರು ಮುಂತಾದವರೆಲ್ಲರಿಗೂ ನಮ್ಮ ಕ್ಷೇಮವನ್ನು ತಿಳಿಸಿ ಅವರ ಆರೋಗ್ಯವನ್ನು ನಾನು ವಿಚಾರಿಸುವುದಾಗಿ ಹೇಳು. ಅವರನ್ನು ಕಂಡಾಗ ನೀನು ನಿಮ್ಮೆಲ್ಲರಿಗೂ ದುರ್ಯೋಧನನು ಹಿಂದಿನ ಕಾಲದಿಂದ ಬಂದ ನಿಮ್ಮ ಜೀವಿಕೆಯನ್ನು ಸರಿಯಾಗಿ ನಡೆಸುತ್ತಾ ಬರುವನೆ, ನಿಮಗೆ ಬೇಕಾದ ಸೌಖ್ಯಗಳನ್ನು ಕಲ್ಪಿಸುತ್ತಿರುವನೆ ಎಂದು ನನ್ನ ಮಾತಿನಿಂದ ವಿಚಾರಿಸು. ಆ ಧೃತರಾಷ್ಟ್ರ ಪುತ್ರರ ದಯೆಗೆ ಪಾತ್ರರಾಗಿ ಅವರಿಂದ ಪೋಷಿಸಲ್ಪಡುವ ಕುಂಟರು, ಕುಳ್ಳರು, ದರಿದ್ರರು, ಅಂಗಹೀನರು, ಕುರುಡರು, ಕಿವುಡರು, ಕೈಕೆಲಸದಿಂದ ಜೀವಿಸತಕ್ಕವರು ಮುಂತಾಗಿ ಯಾರುಂಟೋ ಅವರೆಲ್ಲರಿಗೂ ನಾನು ಕ್ಷೇಮದಿಂದಿರುವುದಾಗಿ ತಿಳಿಸಿ ನಾನು ಅವರ ಆರೋಗ್ಯವನ್ನು ವಿಚಾರಿಸುವುದಾಗಿ ಹೇಳು. ನಮ್ಮ ಕೀಳುತರದ ಜೀವನಕ್ಕಾಗಿ ಪಶ್ಚಾತ್ತಾಪ ಪಡುವವರನ್ನು ನೀನು ಕಂಡಾಗ ನಿಮ್ಮ ಹೀನ ವೃತ್ತಿಗಾಗಿ ನೀವು ಹೆದರಬೇಡಿರಿ. ಇವೆಲ್ಲ ಪೂರ್ವಜನ್ಮದ ಪಾಪದ ಫಲವು. ಶತ್ರುಗಳನ್ನು ನಿಗ್ರಹಿಸಿ ಮಿತ್ರರನ್ನು ಅನುಗ್ರಹಿಸುವ ಕಾಲವು ನನಗೆ ಬಂದಾಗ ನಾನು ನಿಮಗೆ ಸಮೃದ್ಧಿಯಾಗಿ ಅನ್ನ ವಸ್ತ್ರಗಳನ್ನು ಕೊಟ್ಟು ನೆಮ್ಮದಿಯಿಂದ ಇರಿಸುವೆನು ಎಂದು ನನ್ನ ಮಾತಿನಿಂದ ಅವರಿಗೆ ಧೈರ್ಯವನ್ನು ಹೇಳು. ಸಂಜಯ, ಈಗಲಾದರೂ ನಾನಾ ದೇಶಗಳಿಂದ ನಾನಾ ಜಾತಿಯವರು ಭಯಂಕರವಾದ ಅನೇಕ ಸೈನ್ಯಗಳನ್ನು ಸೇರಿಸಿಕೊಂಡು ಬಂದಿರುವರು. ಅವರೆಲ್ಲರನ್ನು ಕಂಡು ಇವೆಲ್ಲವನ್ನು ಹೇಳುವುದೇನೋ ನಿನ್ನೊಬ್ಬನಿಂದ ಸಾಧ್ಯವಾದ ಕಾರ್ಯವಲ್ಲ. ಆದರೂ ರಾಜ್ಯ ಭ್ರಷ್ಟನಾಗಿ ಬಂದಿರುವ ನಾನು ಬಾಲನಂತೆ ಚಪಲ ಬುದ್ಧಿಯಿಂದ ಅವರೆಲ್ಲರನ್ನೂ ನೋಡಬೇಕೆಂಬ ಆಸೆಯ ಮೇಲೆ ಇಷ್ಟನ್ನು ಹೇಳುವೆನು. ಅಲ್ಲಿ ಕಂಡವರಿಗೆಲ್ಲ ನನ್ನ ನಮಸ್ಕಾರವನ್ನು ತಿಳಿಸು. ಈಗ ನೀನು ನಮ್ಮಿಂದ ತೆಗೆದುಕೊಂಡು ಹೋಗುವ ಸಂದೇಶವನ್ನು ಅವರೆಲ್ಲರೂ ಆದರಿಸುವ ಹಾಗೆ ಮಾಡು. ಹಿಂದೆ ನಾನು ಬ್ರಾಹ್ಮಣರಿಗೆ ಬಿಟ್ಟುಕೊಟ್ಟಿರುವ ಮಾನ್ಯ ಮೊದಲಾದವುಗಳನ್ನು ದುರ್ಯೋಧನನು ಈಗಲೂ ಹಾಗೆಯೇ ನಡೆಸುತ್ತಿರುವ ವಿಷಯದಲ್ಲಿ ನನಗೆ ದೂತರ ಮೂಲಕವಾಗಿ ಭರವಸೆಯ ಮಾತನ್ನು ಹೇಳಿ ಕಳುಹಿಸುವಂತೆ ದುರ್ಯೋಧನನಿಗೆ ತಿಳಿಸು. ಸಂಜಯ, ಇನ್ನು ಆ ಹಸ್ತಿನಾವತಿಯಲ್ಲಿ ಅನಾಥರು, ದುರ್ಬಲರು, ಕೆಲಸ ಮಾಡಲಾರದೆ ಮನಸ್ಸಿನಲ್ಲಿ ಮಾತ್ರ ಮನೋರಥಗಳನ್ನು ಗುಣಿಸುತ್ತಿರುವವರು, ಮೂಢರು, ಕೃಪಣರು ಯಾರುಂಟೋ ಅವರೆಲ್ಲರನ್ನೂ ನಾನು ವಿಚಾರಿಸುವುದಾಗಿ ತಿಳಿಸು. ಓ ಸೂತಪುತ್ರ, ದುರ್ಯೋಧನನಿಂದ ಕರೆಸಲ್ಪಟ್ಟಾಗಲಿ ಅವನು ಕರೆಯದೆ ತಾವಾಗಿಯಾಗಲಿ ಈಗ ನಾನಾ ದಿಕ್ಕುಗಳಿಂದ ಬಂದು ಕೌರವರ ಕಡೆಗೆ ಸೇರಿರುವವರೆಲ್ಲರ ಕ್ಷೇಮವನ್ನು ವಿಚಾರಿಸಿ ನಮ್ಮ ಕ್ಷೇಮವನ್ನು ಅವರಿಗೆ ತಿಳಿಸು. ಸಂಜಯ, ಈಗ ದುರ್ಯೋಧನನ ಬೆಂಬಲಕ್ಕಾಗಿ ಬಂದಿರುವ ಯುದ್ಧವೀರರೇನೋ ಅಸಮಾನ ಪರಾಕ್ರಮಿಗಳು. ಆದರೇನು, ಎಂತಹ ಶತ್ರುಗಳನ್ನು ನಿಗ್ರಹಿಸುವ ಮಹಾಬಲವುಳ್ಳ ಧರ್ಮವೊಂದೇ ನನಗೆ ಯಾವಾಗಲೂ ಬೆಂಬಲವಾಗಿದ್ದು ನನಗೆ ಶತ್ರು ಜಯದಲ್ಲಿ ಸಹಾಯ ಮಾಡತಕ್ಕುದಾಗಿದೆ. ಸಂಜಯ, ನೀನು ಇದೊಂದು ಮಾತನ್ನು ಮಾತ್ರ ದುರ್ಯೋಧನನ ಕಿವಿಗೆ ಅವಶ್ಯವಾಗಿ ಮುಟ್ಟಿಸಬೇಕು.
ಕೌರವ ರಾಜ್ಯಗಳೆಲ್ಲವನ್ನೂ ನಿಷ್ಕಂಟಕವಾಗಿ ನೀನೊಬ್ಬನೇ ಆಳಬೇಕೆಂಬ ಯಾವ ಮಹತ್ವಾಕಾಂಕ್ಷೆಯು ನಿನ್ನ ಶರೀರದಲ್ಲಿ ಸೇರಿ ಯಾವಾಗಲೂ ನಿನ್ನ ಹೃದಯದಲ್ಲಿ ದಹಿಸುತ್ತಿದೆಯೋ ಅದನ್ನು ಮಾತ್ರ ತೀರಿಸುವುದಕ್ಕೆ ನಿನಗೆ ಉಪಾಯವೇನೂ ಇರದು. ನಿನ್ನ ಇಷ್ಟವನ್ನು ಮಾತ್ರ ನಾನು ಎಂದಿಗೂ ಸಾಗಗೊಡಿಸಲಾರೆನು. ಓ ಭರತ ಕುಲಾಗ್ರಣಿ, ನನ್ನ ಇಂದ್ರಪ್ರಸ್ಥ ರಾಜ್ಯವನ್ನು ನನಗೆ ಬಿಟ್ಟು ಕೊಡುವುದೊಂದು, ಇಲ್ಲವೇ ಯುದ್ಧಕ್ಕೆ ಸಿದ್ಧವಾಗುವುದೊಂದು. ಇವೆರಡರಲ್ಲಿ ನಿನ್ನ ಇಷ್ಟವು ಹೇಗೋ ಹಾಗೆ ಮಾಡು ಎಂದು ನನ್ನ ಮಾತಿನಿಂದ ಸ್ಪಷ್ಟವಾಗಿ ಅವನಿಗೆ ತಿಳಿಸಿಬಿಡು ಎಂದನು. ಇದು 30ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.